ಸುಪ್ರೀಂ ಕೋರ್ಟ್ ತರಾಟೆಗೂ ಕೂಡ ತೆಗೆದುಕೊಂಡಿದೆ. ಜಡ್ಜ್ಗಳು ಏಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ? ಜಾರ್ಖಂಡ್ನವರಾದ ನಿಮಗೂ ಇದಕ್ಕೂ ಏನು ಸಂಬಂಧ? ರಾಜಕೀಯ ವೈಯಕ್ತಿಕ ವಿಚಾರ ಚರ್ಚೆ ಮಾಡಲು ಆಗಲ್ಲ. ಪಿಐಎಲ್ ಸಲ್ಲಿಸಿದ್ದ ಅರ್ಜಿದಾರರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಹನಿ ಕೇಸ್ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಇಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ವಿನಯ್ ಕುಮಾರ್ ಸಿಂಗ್ ಎಂಬುವರಿಂದ ಸಲ್ಲಿಸಿದ್ದಂಥ ಅರ್ಜಿ ಇದು ಈಗ ವಜಾ ಆಗಿರೋದು. ರಾಜಕೀಯ ನಾನ್ಸೆನ್ಸ್ಗಳನ್ನು ವಿಚಾರಣೆ ಮಾಡಲ್ಲ. ಹನಿ ಟ್ರ್ಯಾಪ್ ಪಿಐಎಲ್ ಸಂಬಂಧ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ ಒಳಗಾಗ್ತಾರೆ? ಜಡ್ಜ್ಗಳು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ರು. ಕೆಲವು ರಾಜಕೀಯ ನಾಯಕರು, ಕೇಂದ್ರದ ನಾಯಕರು, ನ್ಯಾಯಾಧೀಶರು ಸೇರಿದಂತೆ 48 ಜನ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೆ.ಎನ್. ರಾಜಣ್ಣ ಮಾತನಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮಾತನಾಡಿದ್ದಾರೆ. ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ